ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಟೂರ್ನಮೆಂಟ್ ಶುರು ಆಗಿರೋದ್ರಿಂದ ತುಂಬ ಜನಕ್ಕೆ ತುಂಬ ಥರ ಡೌಟ್ ಇರುತ್ತೆ. ಓಕೆನಾ, ನಾನು ಓದ್ ವಿಡಿಯೋ ಅದ್ರಲ್ಲಿ ಹಾಕಿದ್ದಾಗ ತುಂಬ ಜನ ಏನು ಕೇಳಿದ್ರು, ಬ್ರೋ ಪಟಗಳನ್ನೆಲ್ಲ ಯಾವ ಥರ ಓಡಿಸ್ಕೊಬೇಕು ಅನ್ನೋದೆಲ್ಲ ತಿಳಿಸ್ಕೊಡಿ ಬ್ರೋ ಅಂತ ತುಂಬ ಜನ ಕೇಳಿದರು. ಹಾಗೆ ನಾನು ಒಂದು ಸೇಲ್ ವಿಡಿಯೋ ಹಾಕಿದ್ದೇನೆ ರೀಲ್ಸ್ಗೆ, ಒಂದು ಗುಲ್ದಾರ್ ಫೀಮೇಲು. ಓಕೆನಾ, ಅದು ನಮ್ಮ ಹತ್ರನೇ ಆಡಿಸಿ ರೆಕ್ಕೆ ಹೊಡೆದು ಎತ್ತಿಕ್ಕಿದ್ದೀವಿ. ಓಕೆನಾ, ಅದು ಒಂದು 3 ಚಿಲ್ಲರೆ ಆಡಿ ಅಕ್ಕಿ ಕೂತಿದೆ. ಓಕೆನಾ, ಏಟೆಲ್ಲ ಹೊಡೆದು ಕೂತ್ಕೊಂಡಿದೆ. ಯಾರು ಸೀಸನಿಗೆ ಬಿಟ್ಕೊಳ್ಳೋರು ಅಂತಿದ್ರೆ ಆರಾಮಾಗಿ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಿಟ್ಕೊಬೋದು. ಓಕೆನಾ, ಒಳ್ಳೆ ಟೈಮ್ ಮಾಡುತ್ತೆ. ನಾವು ಫೀಮೇಲ್ ಅಂತ ಕೊಡ್ತಾ ಇರೋದು. ಓಕೆನಾ, ಮೇಲಾಗಿರೋ ಕೊಡ್ತಾ ಇರಲಿಲ್ಲ, ಒಳ್ಳೆ ಬ್ಲಡ್ ಲೈನಿಂದ ಬಂದಿರೋ ಅಕ್ಕಿ. ಓಕೆನಾ, ನಾನು ನಿಮಗೆ ಈ ವಿಡಿಯೋದಲ್ಲೇ ನಾನು ಅದು ಸ್ಟ್ಯಾಂಡಿಂಗ್ ವಿಡಿಯೋ ಮತ್ತು ಅದ್ರ ಕಣ್ಣು ವಿಡಿಯೋನ ಸಹ ಎರಡು ಹಾಕಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ಪಲ್ಲಿ ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಬೌಟ್ ಸೆಕ್ಷನಲ್ಲಿ ನಿಮ್ಗೆ 2 ಸಹ ಲಿಂಕ್ ಇದೆ, ಅದರಲ್ಲಿ ನನಗೆ DM ಮಾಡ್ಬೋದು. ಓಕೆನಾ, ಪ್ರೈಸು ಮತ್ತು ಟ್ರಾನ್ಸ್ಪೋರ್ಟೇಷನು ಸಹ ಅವೈಲೇಬಲ್ ಇದೆ. ಯಾರು ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ DM ಮಾಡಿ. ಓಕೆನಾ, ಪಟಗಳನ್ನ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಪಟಗಳು ಬಿಡಬೇಕಾದ್ರೆ ಆದಷ್ಟು ಬಾಲ ಕಟ್ಟಿ ಬಿಡಿ, ಇಲ್ಲಾಂದರೆ ಬಾಲ ಕಿತ್ತಿ ಬಿಡಿ. ಓಕೆನಾ, ಈಗ ಹೆಂಗಿದ್ರು ಬಾಲ ಹೇಳ್ಕೊಡ್ಲೇಬೇಕಾಗುತ್ತೆ. ಓಕೆನಾ, ಬಾಲ ಕಿತ್ತು ಬಿಡೋಂಗಿದ್ರೆ ಸಹ ನೀವು ಬಿಡ್ಕೊಬೋದು. ಓಕೆನಾ, ಏನಕ್ಕೆ ಅಂದರೆ ಬಾಲ ಕಿತ್ತು ಬಿಡೋದ್ರಿಂದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಓಕೆನಾ, ಅಕಸ್ಮಾತ್ ಏನಾದ್ರು ಜಾಸ್ತಿ ಬಾಜಿ ಇದ್ದರು ಬಾಲ ಕಿತ್ತು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅಕ್ಕಿ ಜಾಸ್ತಿ ಬಾಜಿ ಮಾಡೋಕ್ಕೋಗಲ್ಲ. ಓಕೆನಾ, ಸ್ವಲ್ಪ ಅಕ್ಕಿ ಆಡೋಕ್ಕೆ ನಿಂತ್ಕೊಳ್ಳುತ್ತೆ, ಆಮೇಲೆ ನಿಧಾನಕ್ಕೆ ಬಾಜಿ ಎತ್ಕೊಳ್ಳುತ್ತೆ. ಓಕೆನಾ, ಇಲ್ಲ ಬಾಜಿ ಎತ್ಕೊಂಡ್ಬಿಡ್ಬೇಕು ಅಂದರೆ ನೀವು ಆದಷ್ಟು ಮನೆ ಮೇಲೆ ಒಂದು ಅಕ್ಕಿ 4-5 ಸಲ ಕೂರೋ ತನಕ ಸ್ವಲ್ಪ ಬಾಲ ಕಟ್ಟಿ ಬಿಟ್ಕೊಳ್ಳಿ. ಬಾಲ ಕಟ್ಟಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಅಕ್ಕಿ ಸ್ವಲ್ಪ ಜಾಸ್ತಿ ಮೇಲಾಗೋಕ್ಕೋಗಲ್ಲ. ಯಾಕೆಂದರೆ ಈಗ ಹೊಸ್ದಾಗಲ್ವ ಅದು ಆಡೋದು ಕಲಿತಾ ಇರುತ್ತೆ. ಬಾಲ ಕಟ್ಟಿಬಿಡೋದ್ರಿಂದ ಜಾಸ್ತಿ ಮೇಲಾಗಲ್ಲ. ಓಡಿಸ್ಬೇಕಾದ್ರೆ ಫಸ್ಟು ನೀವು ಅಕ್ಕಿ ಪಳಗಿರೋ ಅಕ್ಕಿನ ಯಾವಾಗ ಬಿಟ್ಟಿರ್ತೀರೋ ಅದೇ ನಿನ್ನೇನು ಕುತ್ಕೊಳ್ಳೋ ಟೈಮಲ್ಲಿ ನಮ್ಮ ಹೊಸ ಅಕ್ಕಿಗಳೇನಿದೆಯೋ ಆ ಅಕ್ಕಿಗಳ ಜೊತೆ ಸ್ವಲ್ಪ ಗಾಬರಿ ಕೊಡಿ. ಓಕೆನಾ, ಅದೇನು ಮಾಡುತ್ತೆ ಅಂದರೆ ಮನೆ ಮೇಲೆ 2 ರೌಂಡ್ ಹೊಡೆದು ನಮ್ಮ ಅಕ್ಕಿ ಕುತ್ಕೊಳ್ಳೋ ಟೈಮ್ಗೆ ಅದು ಸಹ ಕುತ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಓಕೆನಾ, ಮೊದಲನೇ ಸತಿ ನೀವು ಚಿತ್ರಿಗೆ ಹಾಕಿ ಶಿಕ್ಷಣ ಯಾವ ಅಕ್ಕಿನೂ ಸಹ ಪಟಗಳೆಲ್ಲ ಎದ್ದೋಳಲ್ಲ. ಓಕೆನಾ, ಅದೇ ನಾನು ಈಗೂ ಸಹ ನಮ್ಮ ಧೂಮಪಟ ಆಮೇಲೆ ನಮ್ಮ ರೇಕ್ದಾರ್ ಫೀಮೇಲ್ ಏನಿತ್ತು ಅದನ್ನ ಛತ್ರಿ ಮೇಲೆ ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಅಷ್ಟೇ ನಮ್ಮ ಅಕ್ಕಿಗಳು ಯಾವ್ದಾರು ಬಿಟ್ಟಾಗ ಇಳಿಯೋ ಟೈಮಲ್ಲಿ ಅದನ್ನ ಓಡಿಸ್ಕೊತಾ ಕೂರಿಸ್ಕೊತಾ ಇದ್ದೀನಿ. ಅದನ್ನು ಸಹ ಒಂದೊಂದು 2 ರೌಂಡ್ ಹೊಡೆದು ಕೂತ್ಕೊತಾ ಇದೆ. ರೇಕ್ದಾರ್ ಇನ್ನೂ ಎದ್ದೊಳ್ತಾ ಇಲ್ಲ ಅಕ್ಕಿ. ಓಕೆನಾ, ಅದಕ್ಕಿಂತ ಸ್ವಲ್ಪ ಗಾಬರಿ ಇದೆ. ಓಕೆನಾ, ಬನ್ನಿ ತೋರಿಸ್ಕೊಡ್ತೀನಿ ಮೇಲೋಗಿ ನಿಮಗೆ ಯಾವ್ಯಾವ ಅಕ್ಕಿಗಳನ್ನೆಲ್ಲ ಛತ್ರಿ ಮೇಲೆ ಹಾಕಿದ್ದೀನಿ ಅಂತ. ಓಕೆ, ನೋಡ್ಬೋದು ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದೆಯಲ್ಲ, ಇದೆ ನಮ್ಮ ರೇಕ್ದಾರ್ ಫೀಮೇಲು, ನಮ್ಮ ಚೀನಿ. ಓಕೆನಾ, ಚೀನಿದು ರೆಕ್ಕೆ ಸೀದೋಗ್ಬಿಟ್ಟಿದೆ. ಓಕೆನಾ, ಅದೊಂದೇ ಬೇಜಾರು. ಇಲ್ಲಾಂದರೆ ಆಕಿನೂ ಸಹ ಒಳ್ಳೆ ಟೈಮ್ ಮಾಡ್ಕೊಂಡಿರೋದು, ಒಂದು 2 ಚಿಲ್ಡ್ರನಾರ ಪಕ್ಕ ಆಡಿರೋದು. ಓಕೆನಾ, ನಾನು ಹೇಳಿದ್ದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ 5K ಆಮೇಲೆ ಗಿಫ್ಟ್ ಕೊಡ್ತೀನಿ ಅಂತ. ಓಕೆನಾ, ಅದನ್ನು ಕೊಡ್ತೀನಿ. ಯಾರಾದರೂ ಪಟ ಮಾಡಿಸಿ ಅದು ಪಟ ಬಿಟ್ಕೊಳ್ಳೋಂಕ್ರೆ ಬಿಟ್ಕೊಬೋದು. ಓಕೆನಾ, ಇನ್ನು ನಮ್ಮ ತಿರುವಾಲು, ನಮ್ಮ ಸುರ್ಮಿ ಪಟ. ಓಕೆನಾ, ಇಲ್ಲಿದೆ ನೋಡಿ ನಮ್ಮ ಧೂಮ. ಓಕೆನಾ, ಆ ಕಡೆ ನಮ್ಮ ಗೇರ್ವ ಪಟ. ಓಕೆನಾ, ನಮ್ಮ ಗೇರ್ವ ಮತ್ತು ತಿರುವಾಲನ್ನ ಬಿಟ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ 1-1/4 ಗಂಟೆ ಆಡ್ಕೊತಾ ಇದೆ. ಓಕೆನಾ, ಆಡಿ ಕೂತ್ಕೊತಾ ಇದೆ. ಬಾಜಿ ಇನ್ನೂ ಪೂರ್ತಿ ಮುರಿತಾ ಇದೆ, ಒಂದೊಂದ್ಸಲಿ ತಿರುವಾಗ್ತಾ ಇದೆ, ಒಂದೊಂದ್ಸಲಿ ತಿರುವಾಕಾಗ್ತಾಯಿಲ್ಲ. ಓಕೆನಾ, ನಾನು ಲವಂಗ ಕೊಡ್ತಾ ಇದ್ದೀನಿ, ಬೇಗ ತಿರುವಾಕೊಳ್ಳಿ ಅಕ್ಕಿ ಅಂದ್ಬಿಟ್ಟು. ಓಕೆನಾ, ನಮ್ಮ ತುಂಬ ಜನ ಕೇಳಿದೇನು ಅಂದರೆ, ಬರೋ ಇದನ್ನು ಕೈಲಿ ಅಕ್ಕಿನ ಹಿಡ್ದು ನಿಮಗೆ ತೋರಿಸಿ ಅಂತ ಹೇಳಿದರೆ. ಓಕೆನಾ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಈ ಫೀಮೇಲ್ ಒಂದು ಮತ್ತು ನಮ್ಮ ಈ ಧೂಮ ಮೇಲೊಂದು 2 ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಕ್ಕಿ ಅನ್ನೋದು. ಓಕೆನಾ, ನಾನು ನೋಡಿ ಛತ್ರಿ ಮೇಲೆ ಹಾಕಿ ಅಕ್ಕಿನ ಒಣಗಿಸ್ತಾ ಇದ್ದೀನಿ. ನಿಧಾನಕ್ಕೆ 2 ರೌಂಡೇ ಹೊಡಿಲಿ. ಓಕೆನಾ, ಅದಾದಮೇಲೆ ಅಕ್ಕಿ ಆಡೋಕ್ಕೆ ನಿಂತ್ಕೊಳ್ಳುತ್ತೆ. ಓಕೆನಾ, ಈ ಅಕ್ಕಿ ಛತ್ರಿ ಮೇಲೆ ಹಾಕೋದ್ರಿಂದ ಅದೇ ಸಹ ನೋಡುತ್ತೆ. ಓಕೆನಾ, ಆಡೋಕ್ಕೆ ನಿಂತ್ಕೊಳ್ಳೋಕ್ಕೆ ಅದೇ ಒಂದೊಂದು 2 ರೌಂಡ್ ಅದು ಎದ್ದು ಛತ್ರಿ ಮೇಲೆ ಕುತ್ಕೊತಾ ಇರುತ್ತೆ. ಹಂಗೆ ಆಟೋಮೆಟಿಕ್ಕಾಗಿ ಕಲ್ತ್ಕೊಳ್ಳುತ್ತೆ. ಓಕೆನಾ, ಇದು ಇನ್ನೂ ಈಗ ಒಂದೇ ಕಳ್ಳಿ ಉದುರಿಸ್ಕೊಂಡು ಬರ್ತಾಯಿದೆ ರೇಕ್ದಾರು. ಓಕೆನಾ, ಅದು ಬಿಟ್ಟರೆ ಇನ್ನು ಸದ್ಯಕ್ಕೆ ಸೇಲ್ ಯಾವುದೂ ಇಲ್ಲ. ಓಕೆನಾ, ಒಂದು ಗುಲ್ದಾರ್ ಇದೆ. ಓಕೆನಾ, ಚೆನ್ನಾಗಿದೆ ಅಕ್ಕಿ, ನಾನು ವಿಡಿಯೋ ಹಾಕಿರ್ತೀನಿ ನೋಡಿ. ಒಂದು ಮಿನಿಮಮ್ ಅಂದರೆ ಒಂದು 5 ಚಿಲ್ಲರೆ 6 ಚಿಲ್ಲರೆ ಅಕ್ಕಿ ಆಡಲೇಬೇಕು. ಓಕೆನಾ, ಆ ಬ್ಲಡ್ ಲೈನಲ್ಲಿದೆ ಅಕ್ಕಿ. ಓಕೆನಾ, ಈಗ ಅಟ್ ಪ್ರೆಸೆಂಟಲ್ಲಿ ಅದು 3 ಚಿಲ್ಲರೆ ಆಡ್ತಾಯಿದೆ. ಏಟೆಲ್ಲ ಹೊಡೆದು ರೆಕ್ಕೆ ಹೊಡೆದು ಇಕ್ಕಿದ್ದೀವಿ. ಯಾರಿಗಾದರೂ ಇಷ್ಟ ಇದ್ದರೆ ಬಂದು ಪರ್ಚೇಸ್ ಮಾಡ್ಕೊಂಬೋದು, ಇಲ್ಲಾಂದ್ರೆ ಬಂದು ಡೈರೆಕ್ಟಾಗಿ ನೋಡಿ ತೊಗೊತೀನಿ ಅಂದರೂ ಸಹ ನಾನು ಬೇಕಾದ್ರೆ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಅಂತ ನನಗೆ ಕಳಿಸಿದ್ರೆ ನಾನು ನಿಮಗೆ ಲೊಕೇಶನ್ನ ಸಹ ಕಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ನೋಡಿ ತೊಗೊಳ್ಳೋರು ಸಹ ಬಂದು ತೊಗೊಬೋದು. ಫೀಮೇಲು ಗುಲ್ದಾರು. ಓಕೆನಾ, ಬನ್ನಿ ಕೆಳಗಡೆ ಹೋಗಿ ನಮ್ಮ ಪಟಗಳೆಲ್ಲ ಯಾವ ಥರ ಇದೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ನಾನು ನಿಮಗೆ ಜಸ್ಟ್ ಈಗ ನಾನು ಬರೀ ನಮ್ಮ ಧೂಮ ಪಟಗಳು ತೋರಿಸ್ಕೊಡ್ತೀನಿ ನೋಡಿ. ಈಗ ಈ ಥರ ಬಂದಿದೆ ಪಟ. ಓಕೆನಾ, ಪರವಾಗಿಲ್ಲ, ಈ ಗ್ರೋತಲ್ಲಿದೆ. ನೋಡೋಣ, ನಾನು ಸ್ವಲ್ಪ
ಅರ್ಧ ಕಡಲೆಕಾಳು ಎಲ್ಲ ಮಾಡಿ ಕೊಡ್ತಾಯಿದ್ದೀನಿ ಪಟ, ಸ್ವಲ್ಪ ನೀಟಾಗಿ ಬರಲಿ ಅಂತ, ಯಾವುದೇ ಥರ ಸಿಕ್ಲಾಗಬಾರ್ದು ಅಂತ. ಈಗ ಸ್ವಲ್ಪ ಬಿಸಿಲು ಬೇರೆ, ಓಕೆ, ನಾವು ಪಟಗಳು ಆರೋಗ್ಯ ಮಾಡ್ಕೊಳ್ಳಲ್ಲ, ಅದಕ್ಕೆ ಅಕ್ಕಿಗೆ A to Z ಸಿರಪು ಎಲ್ಲ ಕೊಡ್ತಾಯಿದ್ದೀನಿ. ಹಾಗೆ ಆರ್ಸೋಕಿಗಳಿಗೆ ಸ್ವಲ್ಪ ಗ್ಲೂಕೋಸ್ ವಾಟ್ರು, ಆಮೇಲೆ ಕಡಲೆಕಾಳು ಡೈಲಿ. ಈ ರೆಕ್ಕೆ ಇಳ್ದಿರೋ ಅಕ್ಕಿಗಳಿಗೂ ಸಹ ಅಷ್ಟೇ 5 ಕಡಲೆ ಬೀಜ, ಒಂದು 10 ರಿಂದ 15 ಕಡಲೆಕಾಳು ಕೊಟ್ಟು ಆ ರಾಗಿ ಕೊಡ್ತೀನಿ. ರಾಗಿ ಇಕ್ಬಿಟ್ಟಿರ್ತೀನಿ ಬೆಳಗ್ಗೆಯಿಂದ, ಅದಕ್ಕೆ ಎಷ್ಟು ಬೇಕಷ್ಟು ತಿಂದಿರುತ್ತೆ, ಓಕೆನಾ. ಈಗ ಒಂದು ಸ್ವಲ್ಪ ದಿವಸ ಅಂದರೆ ಇನ್ನು ರೆಕ್ಕೆ ಪೂರ್ತಿ ಬರೋ ತನಕ ಮಾತ್ರ ಈ ಸಿಸ್ಟಮ್ ಇರುತ್ತೆ. ಅದಾದಮೇಲೆ ಸಿಸ್ಟಮ್ ಚೇಂಜ್ ಮಾಡ್ತೀವಿ. ಯಾವ ಥರ ಅಂದರೆ ಅಕ್ಕಿಗೆ ಬರೀ 4 ಗಂಟೆ ಮೇಲೆ ಊಟ ಇಕ್ತೀವಿ, ಓಕೆನಾ. ಯಾಕಂದರೆ ಬೆಳಗ್ಗೆಯಿಂದನೇ ಅದೇ ಅಭ್ಯಾಸ ಮಾಡಿಬಿಟ್ರೆ ಅಕ್ಕಿ ಏನಂದರೆ ಊಟದ ಟೈಮ್ಗೆ ಈಗ ಬಿಟ್ಟಿರ್ತೀರ ಬೆಳಗ್ಗೆ ನೀವು ಡೈಲಿ 12 ಗಂಟೆಗೆ ಹಾಕಿ ಅದು ಅಭ್ಯಾಸ ಆಗಿ ಅದಕ್ಕೆ ಸೆಟ್ ಆಗಿಬಿಟ್ಟಿರುತ್ತೆ, ಓಕೆನಾ. ಆಗ ನೀವು ಮತ್ತೆ ಏನಾರು ಈಗ ಅಕ್ಕಿ ಬಿಟ್ಟಿರ್ತೀರಾ, ಒಂದು 6 ಇರುತ್ತೆ, ಓಕೆನಾ, ಒಂದು 8 ಗಂಟೆ 9 ಗಂಟೆಗೆಲ್ಲ ಬಿಟ್ಟಿರ್ತೀರಾ, 12 ಗಂಟೆ ಟೈಮ್ಗೆಲ್ಲ ಅಕ್ಕಿಗೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ಏನಾಗುತ್ತೆ ಅಂದರೆ ಊಟದ ಟೈಮ್ ಅಂದ್ಬಿಟ್ಟು ಬಂದು ಇಳಿದು ಬಿಡುತ್ತೆ, ಓಕೆನಾ. ಆ ಮೈಂಡ್ ಸೆಟಲ್ಲೂ ಸಹ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಊಟ ಏನಾರು ಅಕ್ಕಿಗೆ ಇಕ್ಬೇಕು ಅಂದರೆ 3 ಗಂಟೆ ಮೇಲೆ, ಓಕೆನಾ. 3 ಗಂಟೆಯಿಂದ ಇಲ್ಲ 3 ಗಂಟೆಗೆ ಇಕ್ಕಿ 5 ಗಂಟೆಗೆ ತೆಗಿತೀರ ಅಂದ್ರೂ ಓಕೆ, ಇಲ್ಲ 5 ಗಂಟೆಗೆ ಇಕ್ಕಿ 7 ಗಂಟೆಗೆ ತೆಗಿತೀರ ಅಂದ್ರೂ ಓಕೆನಾ. ನಿಮ್ಗೆ ಯಾವ ಥರ ಟೈಮ್ ಸೆಟ್ ಆಗುತ್ತೆ ಆ ಥರ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಈ ಥರ ಸಿಸ್ಟಮ್ನ ಫಾಲೋ ಮಾಡ್ಬೇಕು ನೀವು, ಓಕೆನಾ. ಈ ಥರ ಫಾಲೋ ಮಾಡಿ, ಓಕೆನಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.